ಎಲ್ಲ ನೋಂದಾಯಿತರ ಶಾಸಕರ ಪರವಾಗಿ ಹಿರಿಯ ಶಾಸಕರು ಹೋಗಿದ್ದಾರೆ. ಇವರಿಗೆಲ್ಲ ನಾವು ಬೆಂಬಲ ಕೊಟ್ಟಿದ್ದೀವಿ. ಸೊ ನಾವೆಲ್ಲ ಹೋಗ್ಬೇಕಂತ ಮಾತಾಡ್ಕೊಂಡಿವಿ. ಸ್ವಲ್ಪ ಬೇಗನೆ ಹೋಗ್ಬಿಟ್ರಿ ಇವರು. ಸೊ ಅದರಿಂದ ಇವ್ರು ಸಿಕ್ಕರೆ ನಮಗೂ ಸಿಗುತ್ತೆ ಅನ್ನೋದು ಆಸೆ ನಮಗಿದೆ. ಅಲ್ಲ ಕೋರ್ಟ್ ನಂಬ್ಕೊಂಡಿದ್ದೀರಾ ಸರ್ ನೀವು? ಮತ್ತೇನಾದ್ರು ಅಲ್ಲ ಕೋರ್ಟ್ ಕಲ್ಸಿದ್ದಾರು, ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿದ್ದಾರು, ಅದು ಕಲ್ಸಿದ್ದಾರು. ಸ್ಟೇಟ್ ಗೌರ್ಮೆಂಟ್ ನಮ್ಗೆ ಕಲ್ಸಿದ್ದು, ಅದಕ್ಕೆ ನಮಗೂ ಹೇಳ್ಕೊಟ್ಟು ನೀವು ಕೋರ್ಟ್ಗೆ ಹೋಗಿ ಅಂತ. ನಮ್ಮೆಲ್ಲದಕ್ಕೂ ಯಾವ್ದು ನ್ಯಾಯ ಕೊಡಬೇಕು, ಕೋರ್ಟ್ ತರ ನ್ಯಾಯ ಕೊಡಬೇಕು. ಅದರಿಂದ ನಾವೆಲ್ಲ ಕೋರ್ಟ್ಗೆ ಹೋಗ್ತೀವಿ. ನಾವೆಲ್ಲ ಈ ಸರಿ ಸೆಷನ್ ಮಾತಾಡ್ಕೊಂಡು ನಾವೆಲ್ಲ ಕೋರ್ಟ್ಗೆ ಹೋಗ್ತಾ ಇದ್ವಿ. ಎಲ್ಲ ಈ ಸೆಷನ್ ಎಲ್ಲ ಮಾತಾಡ್ಕೊಂಡು ಎಲ್ಲರೂ ಒಬ್ಬತ್ತು ಸೈನ್ ಮಾಡಿ BJP ಶಾಸಕರು ಅನ್ನು JDS ಶಾಸಕರು ಒಟ್ಟುಗೂಡಿ ಎಲ್ಲ ನಾವು ಕೋರ್ಟ್ಗೆ ಹೋಗ್ತಾ ಇದ್ವಿ. ಅಲ್ಲ ಇಲ್ಲಿ ತನಕ ಅವ್ರು 25 ಕೊಟ್ಟರು, ನಮ್ಗೆ 10 ಕೊಟ್ಟರು. ಅವ್ರು 50 ಕೊಟ್ಟರು, ನಮ್ಗೆ 25 ಕೊಟ್ಟರು. ಇನ್ನೂ ಬಿಡುಗಡೆ ಆಗಿಲ್ಲ. ಕೊಟ್ಟಿರ್ತಕ್ಕಂಥ ಬರೀ ಪೇಪರಲ್ಲಿ ಇದೆ ಹೊರತು ಇನ್ನೂ ಬಿಡುಗಡೆ ಆಗಿಲ್ಲ. FD ಇನ್ನೂ ಬಿಡುಗಡೆ ಆಗಿಲ್ಲ. ಬರುತ್ತೆ 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 ಅಂತ ಹೇಳಿದವ್ರೆ. ಅದೇ ಖಂಡಿತವಾಗ್ಲೂ ಅದು ಯಾವಾಗ ಬರುತ್ತೆ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾಗ್ತದೆ. ಯಾವುದು ಸ್ಪೆಷಲ್ ಗ್ರಾಂಟ್ಸು ಇಲ್ಲ, ಯಾವುದು ಬೇರೆ ಗ್ರಾಂಟ್ಸು ಇಲ್ಲ. ಅಲ್ಲ ಅದೇನಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬರ್ತಕ್ಕ ಉಸಿರಾಡ್ತಾ ಇದೀವಿ. ನ್ಯಾಷನಲ್ ಹೈವೇ ಎಲ್ಲೆಲ್ಲಿ ಹೋಗಿದೆ, ಯಾವ ಪ್ರಾಂತ್ಯದಲ್ಲಿ ಹೋಗಿದೆ, ಅಲ್ಲಿ ಬಂದಿರತಕ್ಕಂಥ ಹೆಚ್ಚು ಅನುದಾನ ಸೆಂಟ್ರಲ್ ಗೌರ್ಮೆಂಟ್. ನನಗೆ RRR ಸ್ಕೀಮಿಂದ ಹಿಡಿದು RR ಸ್ಕೀಮ್ ಅಂದು ಎಲ್ಲ ಸ್ಕೀಮ್ ಒಂದು 60-70 ಕೋಟಿ ಬಂದಿದೆ ಏನೋ ನಮ್ಮ ಕ್ಷೇತ್ರಕ್ಕೆ. ಅದರಿಂದ ಟಾರ್ ಹಾಕೊಂಡು ಹೋಗ್ತಿದ್ದು. ಸ್ಟೇಟ್ ಗೌರ್ಮೆಂಟಿಂದ ಒಂದು ಪುಡುಗಾಸೂ ಬಂದಿಲ್ಲ. ಟೆಂಡರ್ ಹಾಕೋರೇ ಇಲ್ಲ ಇವಾಗ. ಟೆಂಡರ್ ಹಾಕೋರೇ ಇಲ್ಲ. ಸಾವಿರಾರು ಕೋಟಿ ಅನುದಾನ ಸಿಕ್ಕಿದೆ ಅಂತ ಲೆಕ್ಕ ಇಟ್ಟಿದೆ. ಸಾವಿರಾರು ಕೋಟಿ ಬಹುಶಃ ಈ ಶ್ವೇತಪತ್ರ ಹೊಡಿಸೋದು ಅವ್ರಿಗೆ ಗೊತ್ತಾಗ್ತದೆ. ಈ ಪುಂಗು ಪುಟ್ರು ಮಾಡ್ಕೊಂಡು ರಾಜಕೀಯ ಮಾಡೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ನಿಜಾಂಶ ಹೇಳೋರಿಗೆ ಗೊತ್ತಾಗಬೇಕಾಗತ್ತೆ. ಸೆಕೆಂಡ್ ಮಾಡಿದಿಲ್ಲ ವಿಧಾನಸಭಾ, ಅಲ್ಲ ಸೆಕೆಂಡ್ ಮಾಡಿದಿಲ್ಲ, ಅದ ಇದು JJM ಸೇರ್ಕೊಂಡು ಮೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಸೇರ್ಕೊಂಡು 1000 ಕೋಟಿ ಅಂತ ಹೇಳ್ತಾರೆ. ಅದು NRG JJM ಸೇರ್ಕೊಂಡ್ರೆ ನಮಗೂ 1000 ಕೋಟಿ ಆಗುತ್ತೆ. ಬಂಗಾರಪೇಟೆ ಮಾಲೂರು ತಗೊಂಡಿದ್ದಾರೆ. ಎಲ್ಲ ನೋಂದಾಯಿತರ ಶಾಸಕರ ಪರವಾಗಿ ಹಿರಿಯ ಶಾಸಕರು ಹೋಗಿದ್ದಾರೆ. ಇವರಿಗೆಲ್ಲ ನಾವು ಬೆಂಬಲ ಕೊಟ್ಟಿದ್ದೀವಿ. ಸೊ ನಾವೆಲ್ಲ ಹೋಗ್ಬೇಕಂತ ಮಾತಾಡ್ಕೊಂಡಿವಿ. ಸ್ವಲ್ಪ ಬೇಗನೆ ಹೋಗ್ಬಿಟ್ರಿ ಇವರು. ಸೊ ಅದರಿಂದ ಇವ್ರು ಸಿಕ್ಕರೆ ನಮಗೂ ಸಿಗುತ್ತೆ ಅನ್ನೋದು ಆಸೆ ನಮಗಿದೆ. ಅಲ್ಲ ಕೋರ್ಟ್ ನಂಬ್ಕೊಂಡಿದ್ದೀರಾ ಸರ್ ನೀವು? ಮತ್ತೇನಾದ್ರು ಅಲ್ಲ ಕೋರ್ಟ್ ಕಲ್ಸಿದ್ದಾರು, ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿದ್ದಾರು, ಅದು ಕಲ್ಸಿದ್ದಾರು. ಸ್ಟೇಟ್ ಗೌರ್ಮೆಂಟ್ ನಮ್ಗೆ ಕಲ್ಸಿದ್ದು, ಅದಕ್ಕೆ ನಮಗೂ ಹೇಳ್ಕೊಟ್ಟು ನೀವು ಕೋರ್ಟ್ಗೆ ಹೋಗಿ ಅಂತ. ನಮ್ಮೆಲ್ಲದಕ್ಕೂ ಯಾವ್ದು ನ್ಯಾಯ ಕೊಡಬೇಕು, ಕೋರ್ಟ್ ತರ ನ್ಯಾಯ ಕೊಡಬೇಕು. ಅದರಿಂದ ನಾವೆಲ್ಲ ಕೋರ್ಟ್ಗೆ ಹೋಗ್ತೀವಿ. ನಾವೆಲ್ಲ ಈ ಸರಿ ಸೆಷನ್ ಮಾತಾಡ್ಕೊಂಡು ನಾವೆಲ್ಲ ಕೋರ್ಟ್ಗೆ ಹೋಗ್ತಾ ಇದ್ವಿ. ಎಲ್ಲ ಈ ಸೆಷನ್ ಎಲ್ಲ ಮಾತಾಡ್ಕೊಂಡು ಎಲ್ಲರೂ ಒಬ್ಬತ್ತು ಸೈನ್ ಮಾಡಿ BJP ಶಾಸಕರು ಅನ್ನು JDS ಶಾಸಕರು ಒಟ್ಟುಗೂಡಿ ಎಲ್ಲ ನಾವು ಕೋರ್ಟ್ಗೆ ಹೋಗ್ತಾ ಇದ್ವಿ. ಅಲ್ಲ ಇಲ್ಲಿ ತನಕ ಅವ್ರು 25 ಕೊಟ್ಟರು, ನಮ್ಗೆ 10 ಕೊಟ್ಟರು. ಅವ್ರು 50 ಕೊಟ್ಟರು, ನಮ್ಗೆ 25 ಕೊಟ್ಟರು. ಇನ್ನೂ ಬಿಡುಗಡೆ ಆಗಿಲ್ಲ. ಕೊಟ್ಟಿರ್ತಕ್ಕಂಥ ಬರೀ ಪೇಪರಲ್ಲಿ ಇದೆ ಹೊರತು ಇನ್ನೂ ಬಿಡುಗಡೆ ಆಗಿಲ್ಲ. FD ಇನ್ನೂ ಬಿಡುಗಡೆ ಆಗಿಲ್ಲ. ಬರುತ್ತೆ 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 ಅಂತ ಹೇಳಿದವ್ರೆ. ಅದೇ ಖಂಡಿತವಾಗ್ಲೂ ಅದು ಯಾವಾಗ ಬರುತ್ತೆ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾಗ್ತದೆ. ಯಾವುದು ಸ್ಪೆಷಲ್ ಗ್ರಾಂಟ್ಸು ಇಲ್ಲ, ಯಾವುದು ಬೇರೆ ಗ್ರಾಂಟ್ಸು ಇಲ್ಲ. ಅಲ್ಲ ಅದೇನಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬರ್ತಕ್ಕ ಉಸಿರಾಡ್ತಾ ಇದೀವಿ. ನ್ಯಾಷನಲ್ ಹೈವೇ ಎಲ್ಲೆಲ್ಲಿ ಹೋಗಿದೆ, ಯಾವ ಪ್ರಾಂತ್ಯದಲ್ಲಿ ಹೋಗಿದೆ, ಅಲ್ಲಿ ಬಂದಿರತಕ್ಕಂಥ ಹೆಚ್ಚು ಅನುದಾನ ಸೆಂಟ್ರಲ್ ಗೌರ್ಮೆಂಟ್. ನನಗೆ RRR ಸ್ಕೀಮಿಂದ ಹಿಡಿದು RR ಸ್ಕೀಮ್ ಅಂದು ಎಲ್ಲ ಸ್ಕೀಮ್ ಒಂದು 60-70 ಕೋಟಿ ಬಂದಿದೆ ಏನೋ ನಮ್ಮ ಕ್ಷೇತ್ರಕ್ಕೆ. ಅದರಿಂದ ಟಾರ್ ಹಾಕೊಂಡು ಹೋಗ್ತಿದ್ದು. ಸ್ಟೇಟ್ ಗೌರ್ಮೆಂಟಿಂದ ಒಂದು ಪುಡುಗಾಸೂ ಬಂದಿಲ್ಲ. ಟೆಂಡರ್ ಹಾಕೋರೇ ಇಲ್ಲ ಇವಾಗ. ಟೆಂಡರ್ ಹಾಕೋರೇ ಇಲ್ಲ.